ಬೆಳಗಾವಿಯಲ್ಲಿ ಆಗಮಿಸಿರುವ ಸಿಎಂ ಡಿಕೆ ಶಿವಕುಮಾರ್ಗೆ ಭರ್ಜರಿ ಸ್ವಾಗತ ಕೋರಲಾಗಿದೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ಮೇಲೆ ಹೂಮಾಲೆ ಸುರಿದು ಸ್ವಾಗತಿಸಲಾಗಿದೆ. 4 ಜೆಸಿಬಿ ಕ್ರೇನ್ ಬಳಸಿ ಸೇಬು ಕಿತ್ತಳೆ ಹಣ್ಣಿನಿಂದ ಸಿದ್ಧಗೊಳಿಸಿದ ಬೃಹತ್ ಹಾರವನ್ನ ಹಾಕಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಪರಿಷತ್ ಚನ್ನರಾಜ್ ಹಟ್ಟಿಹೊಳ್ಳಿ, ಮೃಣಾಲ್ ಹೆಬ್ಬಾಳ್ಕರ್ ರಿಂದ ಭವ್ಯ ಸ್ವಾಗತ ಕೋರಿದ್ದಾರೆ. ಇನ್ನು ಸುವರ್ಣಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಳಗಾವಿ ಪ್ರಾದೇಶಿಕ ವಿಭಾಗ ಮಟ್ಟದ ಸಭೆ ನಡೆಯುತ್ತಿದೆ. ಉತ್ತರ ದಿಕ್ಕಿನಿಂದ ಸಿಎಂ ಡಿಕೆ ಶಿವಕುಮಾರ್ ಸುವರ್ಣಸೌಧ ಪ್ರವೇಶಿಸಿದ್ದು, ಇಷ್ಟು ದಿನ ಎಲ್ಲಾ ಸಿಎಂಗಳು ಪಶ್ಚಿಮ ದಿಕ್ಕಿನಿಂದ ಸುವರ್ಣಸೌಧಕ್ಕೆ ಪ್ರವೇಶಿಸುತ್ತಿದ್ದರು. ಆದರೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಭೇಟಿ ನೀಡಿದ್ದು, ಈ ವೇಳೆ ಉತ್ತರ ದ್ವಾರದಿಂದ ಪ್ರವೇಶಿಸಿದ್ದಾರೆ. ಬಳಿಕ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸುವರ್ಣಸೌಧದ ಸಿಎಂ ಕೊಠಡಿಗೆ ವಿಶೇಷ ಪೂಜೆ ನಡೆದಿದೆ. ಜಾತಿ ಗಣತಿ ವರದಿ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಆತಂಕ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಜಾತಿ ಗಣತಿ ವರದಿ ಮಂಡನೆಗೆ ಬಿಜೆಪಿ ಆಗ್ರಹಿಸಿದ್ದಕ್ಕೆ ಜಾತಿ ಗಣತಿ ವರದಿ ಇನ್ನು ಕ್ಯಾಬಿನೆಟ್ಗೆ ಬಂದಿಲ್ಲ. ಕ್ಯಾಬಿನೆಟ್ಗೆ ಬಂದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ಬಿಜೆಪಿಯವರು ತಮ್ಮ ಆಡಳಿತ ರಾಜ್ಯಗಳಲ್ಲಿ ಜನಗಣತಿ ಮಾಡಲಿ, ಆನಂತರ ತಮಗೆ ಉಪದೇಶ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ದೇವಾಲಯದ ಹುಂಡಿ ಎಣಿಕೆ ವೇಳೆ ವಿಡಿಯೋಗ್ರಾಫರ್ ಹಣ ಎಗರಿಸಿದ್ದಾನೆ. ಹಾಸನದ ಬೇಲೂರು ಶ್ರೀ ಚನ್ನಕೇಶವ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತಿದೆ. ನೀಲಕಂಠ ಎಂಬ ವಿಡಿಯೋಗ್ರಾಫರ್ನ ಹುಂಡಿ ಎಣಿಸೋದನ್ನ ವಿಡಿಯೋ ಮಾಡಲೆಂದು ಕರೆಸಲಾಗಿತ್ತು. ವಿಡಿಯೋ ಮಾಡಲು ಬಂದವನೇ 1,98,000 ಹಣ ಕದ್ದಿದ್ದಾನೆ. ಹಣ ಕದಿಯೋ ದೃಶ್ಯವನ್ನ ಪೊಲೀಸ್ ಕಾನ್ಸ್ಟೇಬಲ್ ಹಿರಿಯ ಪೊಲೀಸರಿಗೆ ತಿಳಿಸಿದ್ದಾರೆ. ಕಳ್ಳತನ ಮಾಡಿದ್ದ ಹಣ ವಶಕ್ಕೆ ಪಡೆದು ಆರೋಪಿಯನ್ನ ತಹಶೀಲ್ದಾರ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದರಲ್ಲಿ ದೇವಾಲಯ ಆಡಳಿತ ಸಿಬ್ಬಂದಿ ಅಧಿಕಾರಿಗಳ ಕೈವಾಡವಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪೊಲೀಸ್ ಉದ್ಯೋಗ ಕೊಡಿಸ್ತೀನಿ ಅಂತ ನಕಲಿ ಡಿವೈಎಸ್ಪಿ ಹಣ ಪಡೆದು ವಂಚನೆ ಮಾಡಿರೋ ಘಟನೆ ವಿಜಯಪುರದಲ್ಲಿ ಬೆಳಕಿಗೆ ಬಂದಿದೆ. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿಗೆ ನಕಲಿ ಡಿವೈಎಸ್ಪಿ ಸಂಪತ್ ಕುಮಾರ್ ಖಾಕಿ ಸಮವಸ್ತ್ರ ಧರಿಸಿ ನಿರುದ್ಯೋಗಿ ಯುವಕರಿಗೆ ಪೊಲೀಸ್ ಹಾಗೂ ಎಸ್ಪಿ ಹುದ್ದೆ ಕೊಡಿಸುವುದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ದಾನೆ. ಆತ ನಕಲಿ ಡಿವೈಎಸ್ಪಿ ಅಂತ ತಿಳಿದ ಯುವಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. 12 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಸಂಪತ್ ಕುಮಾರ್ನನ್ನ ವಿಜಯಪುರ ಎಂಪಿಎಂಸಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ. ಯುವತಿ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಯುವತಿ ಕುಟುಂಬಸ್ಥರು ಆಕೆಯನ್ನ ಅಪಹರಿಸಿದ್ದಾರೆ. ಈ ಘಟನೆ ತೆಲಂಗಾಣದಲ್ಲಿನ ಮೆಡಕ್ ಜಿಲ್ಲೆಯ ಯಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ವರ ಪ್ರಣಯ್ ಎಂಬಾತನ ಮನೆಗೆ 4 ಕಾರುಗಳಲ್ಲಿ ಬಂದ ಯುವತಿಯ ಸಂಬಂಧಿಕರು ಜನರನ್ನು ಬೆದರಿಸಿ ಆಕೆಯನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ. ಈ ಬಗ್ಗೆ ದೂರು ನೀಡಿದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವರನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಜೈಲರ್ ಸಿನಿಮಾದ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಪರಭಾಷೆಗಳಿಂದ ದೊಡ್ಡ ಆಫರ್ ಹುಡುಕಿ ಬರ್ತಿದೆ. ಅತಿಥಿ ಪಾತ್ರವಲ್ಲದೆ ಸಿನಿಮಾದ ಲೀಡ್ ರೋಲ್ಗಳು ಹುಡುಕಿ ಬರ್ತಿವೆ. ಈ ಮಧ್ಯೆ ಹೊಸದೊಂದು ಸುದ್ದಿ ಹರಿದಾಡ್ತಿದೆ. ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾದಲ್ಲಿ ಶಿವಣ್ಣ ನಟಿಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಸ್ಪಿರಿಟ್ ಸಿನಿಮಾದ ನಿರ್ದೇಶಕರಾಗಿರೋ ಸಂದೀಪ್ ರೆಡ್ಡಿ ವಾಂಗ ಶಿವಣ್ಣನ ಓಂ ಸಿನಿಮಾದ ಅಭಿಮಾನಿಯಾಗಿದ್ದು, ಹಲವು ಬಾರಿ ಓಂ ಸಿನಿಮಾವನ್ನು ಪ್ರಸ್ತಾಪಿಸಿದ್ದರು. ಇದೀಗ ವಾಂಗ ಸಿನಿಮಾದಲ್ಲಿ ಶಿವಣ್ಣ ಇರಲಿದ್ದಾರೆ ಅನ್ನೋ ವಿಚಾರ ಅಭಿಮಾನಿ ವಲಯದಲ್ಲಿ ಖುಷಿ ತಂದಿದೆ. ನೀನಾಸಂ ಸತೀಶ್ ರಚಿತಾರಾಮ್ ನಟನೆಯ ಅಯೋಗ್ಯ 2 ಸಿನಿಮಾದ ಮೊದಲ ಹಾಡು ಹಿಟ್ ಆದ ಬೆನ್ನಲ್ಲೇ ಇದೀಗ ಚಿತ್ರತಂಡ ಸಿನಿಮಾದ ಟೈಟಲ್ ಟ್ರ್ಯಾಕ್ ಬಿಡುಗಡೆ ಮಾಡಿದೆ. ಟಗರು ಖ್ಯಾತಿಯ ಆಂಥೋನಿ ದಾಸನ್ ಹಾಡು ಹಾಡಿದ್ದು, ಸತೀಶ್ ನೀನಾಸಂ ಡ್ಯಾನ್ಸ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದೇ ಆಗಸ್ಟ್ 7ರಂದು ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗಲಿದೆ. ರಾಕಿಂಗ್ ಸ್ಟಾರ್ ಯಶ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ಸಿನಿಮಾದ ಟೀಸರ್ ಬಿಡುಗಡೆಗೆ ದೊಡ್ಡ ವೇದಿಕೆ ಸಜ್ಜಾಗುತ್ತಿದೆ. ಮೂಲಗಳ ಪ್ರಕಾರ ಜುಲೈ 18ರಂದು ರಾಮಾಯಣ ಟೀಸರ್ ಬಿಡುಗಡೆ ಆಗಲಿದ್ದು, ನವದೆಹಲಿಯ ಭಾರತ್ ಮಂಟಪಂನಲ್ಲಿನ ದೊಡ್ಡ ಈವೆಂಟ್ ಆಯೋಜಿಸಲಾಗಿದೆ ಎನ್ನಲಾಗ್ತಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ರಾಮಾಯಣ ಸಿನಿಮಾ ಬಿಡುಗಡೆ ಆಗಲಿದ್ದು, ಈಗಾಗಲೇ ಪ್ರೀ ರಿಲೀಸ್ ಬಿಸಿನೆಸ್ ಎಲ್ಲರ ಗಮನ ಸೆಳೆಯುತ್ತಿದೆ. ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ನಟನೆಯ ಕಿಂಗ್ ಸಿನಿಮಾದ ಶೂಟಿಂಗ್ ಅಪ್ಡೇಟ್ ಹೊರಬಂದಿದ್ದು, ಚಿತ್ರತಂಡ ಕೊನೆಯ ಹಂತದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದೆ. ಮುಂಬೈನಲ್ಲಿ ಕೊನೆಯ ಹಂತದ ಚಿತ್ರೀಕರಣ ನಡೆಯುತ್ತಿದ್ದು, ಶೂಟಿಂಗ್ ಮುಗಿಯುತ್ತಿದ್ದಂತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರುವಾಗಲಿದೆ. ಡಿಸೆಂಬರ್ನಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಚಿತ್ರತಂಡದ ಆಶಯವಾಗಿದೆ.